ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವೀಕ್ಷಕರೇ, ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಹುಡುಗರೆಲ್ಲ ನಿಂತ್ಕೊಂಡಿದ್ದಾರೆ. ಸೂರ್ಯ ಮತ್ತು ಅವನ ಫ್ರೆಂಡ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಮಗ ನೀನು ತಪ್ಪು ಮಾಡಿಬಿಟ್ಟೆ ಕಣೋ, ನೀನು ಹೊಡಿಬಾರ್ದಾಯ್ತು ಕಣೋ, ಅವ್ನು ನಿನ್ನ ಬಾಮೈದ, ಯಾಕೋ ಕೈ ಮಾಡೋದಕ್ಕೆ ಹೋಗಿದ್ದೆ, ನನಗೋಸ್ಕರ ನಾನು ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಹೊಡೆದ್ಬಿಟ್ಟಲ್ಲೋ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಸೂರ್ಯ ಹೇಳ್ತಿದ್ದಾನೆ, ಮಗ ನಾನು ನಿನಗೋಸ್ಕರ ಹೊಡಿಲಿಲ್ಲ, ಅವನು ಯಾವ್ಯಾವ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿ ಸಿಟ್ಟಿಗೆ ಹೊಡೆದ್ಬಿಟ್ಟೆ. ಅಕಸ್ಮಾತ್ ಅವ್ನು ಇನ್ನೂ ಕೂಡ 2 ಗಂಟೆ ಬೇಗ ಸಿಗಬೇಕಾಗಿತ್ತು, ಅವನಿಗೆ ಬಡ್ದಾಕ್ಬಿಡ್ತಿದ್ದೆ ಅಂತ ಹೇಳಿ ಹೇಳ್ತಿರ್ತಾನೆ. ಅವ್ರ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ದಾರೆ, ಯಾಕೋ ಏನೋ ಮಾಡ್ದೆ ಅವನು ಅಂತ ಹೇಳಿ. ಏನು ನಿಮಗೆಲ್ಲ ಅದು ಬೇಕಿಲ್ಲ, ಸುಮ್ಮನೆ ಹೋಗ್ರೋ ಕೆಲಸ ನೋಡ್ಕೊಳ್ರಿ ಅಂತ ಹೇಳಿ ಅವನ್ನ ಕಳಿಸ್ತಾ ಇದ್ದಾನೆ. ಆಮೇಲೆ ಸೂರ್ಯ ಮತ್ತು ಅವನ ಫ್ರೆಂಡು ಇಬ್ಬರ ಮಾತ್ರ ನಿಂತ್ಕೊಂಡಿರ್ತಾರೆ. ಚೇತನ್ನು, ಮಗ ಏನಾಯಿತು ಹೇಳೋ, ಈಗಲಾದರೂ ಹೇಳೋ ನನ್ನ ಹತ್ರನ ಅಂತ ಹೇಳಿ ಕೇಳ್ತಿದ್ದಾನೆ. ಬೆಳಗ್ಗೆ ಏನಾಯಿತು ಅಂತಂದರೆ, ನಮ್ಮ ಸ್ಟುಡಿಯೋ ಇಟ್ಟಿದ್ದಾನಲ್ಲ ನನ್ನ ಹುಡುಗ, ಅಲ್ಲಿ ಸ್ಟುಡಿಯೋ ಹತ್ರ ಹೋಗಿದ್ದೆ, ಅಲ್ಲೊಂದು ವಿಷಯ ಗೊತ್ತಾಯಿತು ನೋಡು, ಅಲ್ಲಿಂದ ಸಿಟ್ಟು ನನಗೆ ನೆತ್ತಿಗೇರ್ಬಿಟ್ಟಿದೆ ಮಗ ಅಂತ ಹೇಳಿ ಹೇಳ್ತಿರ್ತಾನೆ. ಕಾಲೇಜ್ ಹತ್ರ ಹೋಗಿ ಹುಡಿಕೊಂಡೋದೆ, ಅಲ್ಲಾದರೂ ಬುದ್ಧಿವಾದ ಹೇಳೋಣ ಅಂತೇಳಿ, ಕಾಲೇಜ್ಗೂ ಇವನು ಹೋಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಇನ್ನು ಚೇತನ್ಗೆ ನೀನು ಏನು ಹೇಳ್ತಾ ಇದೆಯಾ ಗೊತ್ತಾಗ್ತಿಲ್ಲ ಕಣೋ, ಅದೇನು ಅಂತ ಬಾಯ್ಬಿಟ್ಟು ಕರೆಕ್ಟಾಗಿ ಹೇಳು ಅಂತೇಳಿ ಕೇಳ್ತಾನೆ. ಆಗ ವೀಡಿಯೋನ ತೋರಿಸ್ತಾ ಇದ್ದಾನೆ. ವಿಡಿಯೋ ತೋರಿಸ್ದಾಗ ಅವ್ರ ಅಮ್ಮನ ಹತ್ರ ಇರೋ ದುಡ್ಡನ್ನ ಕಳ್ತನ ಮಾಡಿರೋದು ಇವನೇ ಅಂತ ಗೊತ್ತಾಗುತ್ತೆ. ಆಗ ಚೇತನ್ ಕೇಳ್ತಿದ್ದಾನೆ, ಯಾಕೋ ಇವನು ಈ ಮಂಜ ಹಿಂಗೆ ಮಾಡ್ತಾ ಇದ್ದಾನೆ, ಮಂಜ ಕಳ್ತನ ಮಾಡ್ತಾ ಇದ್ದಾನಲ್ಲ, ಇದನ್ನು ಸಿಸ್ಟರ್ ಹೇಗೆ ತಡ್ಕೊತಾರೆ, ಈ ವಿಷಯ ನಿಮ್ಮನೇಲಿ ಏನಾದರೂ ಗೊತ್ತಾದರೆ ಏನೋ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದು ಕಣೋ, ಈ ಮನೆಯಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಮನೆಯಲ್ಲೇ ಹೋಗಿ ವಿಷಯ ಎಲ್ಲ ಹೇಳ್ಬಿಟ್ಟು ಇವನಿಗೆ ತದಕ್ಕೆ ಬರೋಣ ಅಂತ ಹೋದೆ, ಆದರೆ ಪಾಪ ನಮ್ಮ ಮಾವನ ಮುಖ ನೋಡಿಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ನಮ್ಮ ಮಾವ ಈ ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಅಂತೇಳಿ ಇವನಿಗೆ ದೊಡ್ಡ ಮನುಷ್ಯ ಅಂತೇಳಿ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಕಾಲೇಜ್ಗೆ ಹೋಗ್ತಾ ಇಲ್ಲ, ದುಡಿತಾ ಇಲ್ಲ. ಇವನು ಚಿಕ್ಕ ವಯಸ್ಸಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆ ಇವನಿಗೆ, ದೌಲತ್ತು ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಅಂತ ಹೇಳಿ ನೀನು ಸಮಾಧಾನ ಮಾಡಿಕೊಂಡು ಹೋಗು ಅಂತ ಹೇಳಿ ಹೇಳ್ತಿರ್ತಾನೆ ಅವನ ಫ್ರೆಂಡು ಚೇತನ್ನು. ಅಷ್ಟರಲ್ಲಿ ಮೀನಾ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾ ಇದ್ದಾಳೆ ಸೂರ್ಯಂಗೆ, ರೀ ನನ್ನ ತಮ್ಮ ಮಂಜನ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅವ್ನ ಕೈ ಮುರಿದೋಗಿದೆ ರೀ, ನೀವು ಬೇಗ ಹಾಸ್ಪಿಟಲ್ಗೆ ಬರಬೇಕು, ಅವ್ನು ಬಂದು ನೋಡ್ಕೊಬೇಕು ನೀವು ಅಂತೇಳಿ ಹೇಳ್ತಿರ್ತಾರೆ. ಸೂರ್ಯಂಗೆ ಈಗಾಗಲೇ ಸಿಟ್ಟು ಬಂದಿರುತ್ತೆ. ಹಾಸ್ಪಿಟಲ್ಗೆ ಕೈ ಮುರ್ಕೊಂಡೋದ್ರೆ ಅವನು ಹುಷಾರು ಮಾಡ್ಕೊಂಡು ಮನೆಗೆ ಬರ್ತಾನೆ, ನಾನು ಕೂಡ ಬರೋದಿಲ್ಲ, ನೀನು ಈಗಲೇ ಮನೆಗೆ ಬರಬೇಕು, ನನಗೀಗ ಯಾವುದೋ ಒಂದು ಡ್ಯೂಟಿ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೂರ್ಯ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾ ಇದ್ದಾನೆ. ಈ ಕಡೆ ಮನೆಗೆ ಬರ್ತಾ ಇದ್ದಾಳೆ. ಮನೆಗೆ ಬಂದು ಅವ್ರ ಮಾವ ಕೇಳ್ತಾ ಇದ್ದಾರೆ, ಏನಮ್ಮ ಮೀನಾ ಯಾಕೆ ಅಳ್ತಾ ಇದೆಯಾ, ಏನಾಯಿತು ಅಂತೇಳಿ ಕೇಳ್ತಿದ್ದಾರೆ. ಮಾವ, ನನ್ನ ತಮ್ಮಗೆ ಯಾರೋ ಆಕ್ಸಿಡೆಂಟ್ ಮಾಡಿದ್ದಾರೆ, ಅವ್ನ ಕಾಲೆಲ್ಲ ಕೈ ಎಲ್ಲ ಮುರಿದೋಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಆಗ ಶಾಂತಿ ಇದ್ದವರು, ಆಕ್ಸಿಡೆಂಟಾ, ನಿನ್ನ ತಮ್ಮನ ಹತ್ರ ಯಾವುದೂ ಗಾಡಿನೇ ಇರಲಿಲ್ಲ, ಯಾವುದೇ ಆಕ್ಸಿಡೆಂಟ್ ಆಯಿತು ಅಂತೇಳಿ ಕೇಳ್ತಿರ್ತಾರೆ. ಮನೋಜ ಇದ್ದದ್ದು, ದುಡಿಯೋರಿಗೆ ಒಂದು ಗಾಡಿ ಅಷ್ಟೇ ನಮ್ಮ, ಕಳ್ತನ ಮಾಡೋರಿಗೆ 100 ಗಾಡಿ ಇರ್ತವೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ರೋಹಿಣಿ ಕೂಡ ಇದ್ದಾಳೆ, ಅವ್ರ ತಮ್ಮ ಇನ್ನೂ ಕೂಡ ಕದೀತಾರ, ಇನ್ನೂ ಕೂಡ ಕಳ್ತನ ಮಾಡ್ತಾರ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇದರಿಂದ ಮೀನನ್ಗೆ ಟ್ರಿಗರ್ ಆಗುತ್ತೆ. ಹೌದು, ನಿಮ್ಮ ಮನೆ ದುಡ್ದಿರೋ ಹಣ ಎಲ್ಲ ನಿಮ್ಮ ಸಂಪಾದನೆ ಎಲ್ಲ ನನ್ನ ತಮ್ಮನೇ ನೋಡಿ ಕಳ್ತನ ಮಾಡಿರೋದು ಅಂತ ಹೇಳಿ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರಂಗನಾಥ್ ಅವರು ಇದ್ದರು, ಶಾಂತಿ, ಸ್ವಲ್ಪ ನೀನು ಬಾಯಿ ಮುಚ್ಕೊಂಡು ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮೀನಾ, ಈಗ ಹೇಗಿದ್ದಾರಮ್ಮ, ದುಡ್ಡಿನ ಪರಿಸ್ಥಿತಿ ಹೇಗಿದೆ, ದುಡ್ಡು ಏನಾದರೂ ಬೇಕಾದರೆ ಹೇಳು, ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದೌದು, ನೋಡಿ ನೀವು ಶ್ರೀಕೃಷ್ಣ ಕರ್ಣ ಇದ್ದಂಗೆ, ಕರ್ಣನ ವಂಶಸ್ಥರು ಬೇಕು ಅಂದವ್ರಿಗೆ ಎಲ್ಲರಿಗೂ ಕೊಟ್ಬಿಡಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಸೂರ್ಯಂಗೆ ಬಂದಾಗ ಇಲ್ಲಿ ಹೇಳ್ತಿದ್ದಾರೆ, ರೀ ಬಂದ್ರಿ, ನನ್ನ ತಮ್ಮ ಮಂಜುನ ನೋಡ್ಕೊಂಬರೋಣ, ನೀವಾದರೂ ಬಂದು ಅವನಿಗೆ ಧೈರ್ಯ ಹೇಳಿ, ಅವನು ತುಂಬ ಹೆದರ್ಕೊಂಡಿದ್ದಾನೆ, ನಾಳೆನೋ ನಾಡಿದ್ದು ಎಕ್ಸಾಮ್ ಇದೆ, ಎಕ್ಸಾಮ್ ಬರೀಬೇಕು, ಅವ್ನ ಕೈ ಆಗ್ತಾಯಿಲ್ಲ, ಕೈ ಮುರ್ಕೊಂಡೋಗಿದೆ ಅಂತ ಹೇಳಿ ಹೇಳ್ತಿರ್ತಾನೆ. ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈಗಾಗಲೇ ಇಲ್ಲಿ ಶಾಂತಿಗೂ ಮತ್ತು ಮನೋಜ್ಗೆಲ್ರಿಗೂ ಕೂಡ ಅನುಮಾನ ಬರ್ತಿದೆ, ಏನೋ ಮಿಸ್ ಹೊಡಿತಾ ಇದೆಯಮ್ಮ, ಸೂರ್ಯ ಮಂಜು ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದ, ಅವನ್ನ ನೋಡೋಕೆ ಹೋಗ್ಬೇಕಾಗಿತ್ತು, ಅವನೇ ಹೋಗ್ತಾ ಇಲ್ಲ ಅಂದರೆ ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಏನಾರ ಆಗಿರಲಿ, ಪುಸ್ಕಟ್ಟಿ ಫಿಲಮ್ ನೋಡ್ತಾ ಇದ್ದೀವಲ್ಲ ನಾವು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ತಾನೇ ಅಂತ ಹೇಳಿ ಅವ್ರ ಅಮ್ಮ ಮಾತಾಡ್ಕೊತಾ ಇದ್ದಾರೆ. ನೋಡು,
ನನಗೆ ಅವೆಲ್ಲ ಗೊತ್ತಿಲ್ಲ, ನನಗಂತೂ ಬರೋದಕ್ಕಾಗಲ್ಲ, ನೀನು ಬೇಕಾದರೆ ಹೋಗಿ ನೋಡ್ಕೊಂಬಾ ಅಂತ ಹೇಳ್ತಿದ್ದಾರೆ. ಯಾಕೋ ಸೂರ್ಯ ಈಗ ಮಾತಾಡ್ತಾ ಇದೆಯಾ? ಆ ಮನೆಗೆ ಅಳಿಯನ ಸ್ಥಾನದಾಗೆ ನೀನು ಮಗನಾಗಿರಬೇಕು, ನೀನೇ ಈಗಂದರೆ ಹೇಗೆ? ಹೋಗಿ ಅವ್ನು ನೋಡಿಕೊಂಡು ಅವನಿಗೆ ಧೈರ್ಯ ತುಂಬ ಅಂತ ಹೇಳ್ತಾ ಇದ್ದಾರೆ. ನೋಡು, ನೀನು ಕಾಲೇಜಿಗೆ ನಿನ್ನ ತಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನ ತಿಳ್ಕೊಬೇಕು. ಅದನ್ನು ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಅಂತ ನಿನಗೇನು ಗೊತ್ತಿಲ್ಲ. ಸುಮ್ಮನೆ ನೀವು ಅವನ ಮೇಲೆ ಅತಿಯಾಗಿ ನಂಬಿಕೆ ಇಟ್ಬಿಟ್ರಿ. ಈಗ ಓದೋ ವಯಸ್ಸಲ್ಲಿ ಅವನಿಗೆ ಯಾರ್ಯಾರು ಗಾಡಿ ತೊಗೊಂಡು ಯಾಕೆ ಓಡಾಡಬೇಕಾಗಿತ್ತು ಅಂತ ಹೇಳ್ತಿರ್ತಾನೆ. ಇದರಿಂದ ಮೀನನ್ಗೂ ಕೂಡ ಕಣ್ಣೀರು ಬರುತ್ತೆ. ರೀ, ನನ್ನ ತಮ್ಮ ಆಗಲ್ಲ, ಅವನು ಆ ಥರ ಕೆಟ್ಟ ಕೆಲಸ ಏನೂ ಮಾಡಲ್ಲ, ಅವ್ನು ಶುದ್ಧ ಅಪರಂಜಿ ರೀ ಅಂತ ಹೇಳ್ತಿರ್ತಾರೆ. ಹೌದೌದು, ಅಪರಂಜಿನೇನೋ ಅವನು. ಹಾಗಾದರೆ ನಿಮ್ಗೆ ಏನು ಗೊತ್ತು ಅಂತ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾ ಇದ್ದಾಳೆ. ಆದರೆ ಸೂರ್ಯ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಸತ್ಯ ಹೇಳಬಾರ್ದು ಅಂತ ಮತ್ತು ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಹಾಸ್ಪಿಟಲ್ಗೆ ಹೋದಾಗ ಮಂಜ ಅಲ್ಲಿ ಹಾಸ್ಪಿಟಲ್ ಮೇಲೆ ಮಲ್ಕೊಂಡಿದ್ದಾನೆ. ಏನೋ ಮಂಜ, ಹೇಗೋ ಇದೆಯಾ ಈಗ ಅಂತ ಕೇಳ್ತಿದ್ದಾರೆ. ಆಗ ಅವನೇನು ಕೂಡ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ನೋಡಿ ಮಂಜ, ಈಗಲಾದರೂ ಹೇಳ್ತಿದ್ದೀನಿ, ಇನ್ನು ಮುಂದಾದರೂ ಬದಲಾಗಿ ಒಳ್ಳೆ ದಾರಿನಲ್ಲಿ ಬದುಕು ಅಂತ ಹೇಳ್ತಾ ಇದ್ದಾನೆ ಸೂರ್ಯ. ಭಾವ, ನಾನೇನು ತಪ್ಪು ಮಾಡಿದೆ ಅಂತ ನೀವು ಈಗ ಹೊಡೆದ್ರಿ? ನಿಮ್ಮ ಫ್ರೆಂಡು ನನ್ನ ಫ್ರೆಂಡ್ ಮೇಲೆ ಕೈ ಮಾಡ್ದ ಅಂತ ತಾನೇ ನೀವು ಹೊಡೆದಿದ್ದು? ನಾನು ನಮ್ಮ ಭಾವ ಅಂತ ಮಾತ್ರ ಸುಮ್ಮನೆ ಇದ್ದೀನಿ, ಇಲ್ದಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಮಂಜ. ಏನು, ನನ್ನ ಕೈ ಮುರಿದ್ಬಿಡ್ತಿದ್ದ ನೀನು? ನನಗೇನು ಏನಾದರೂ ಮಾಡಿಬಿಡ್ತಿದ್ದ ನೀನು ಅಂತ ಕೇಳ್ತಾ ಇರ್ತಾರೆ. ಹೌದು, ಮತ್ತು ನಮ್ಮ ಅಕ್ಕನ ಗಂಡ ಅಂತ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ ಅಂತ ಸೂರ್ಯನಿಗೆ ಸವಾಲಾಗ್ತಾ ಇದ್ದಾನೆ. ನೀನು ಹೇಗೆ ಅಂತಂದರೆ ಈ ಮಿಂಚುಳ ಇದ್ದಂಗೆ. ಮಿಂಚುಳ ಈ ಸೂರ್ಯನ ಬೆಳಕಿಗೆ ಸವಾಲಾಗ್ತಾ ಇದೆಯಲ್ಲೋ ನೀನು ಅಂದ್ಕೊಂಡಿದ್ಯಾ ನನ್ನ ಫ್ರೆಂಡ್ ಮೇಲೆ ಕೈ ಮಾಡಿದ್ದಕ್ಕೆ ನಾನು ನಿನಗೆ ಹೊಡೆದೆ ಅಂತ ಆದರೆ ನೀನು ತುಂಬ ಲೇಟಾಗಿ ಸಿಕ್ಬಿಟ್ಟೆ. 2 ಗಂಟೆ ಮುಂಚೆಗೆ ಏನಾದರೂ ನನಗೆ ಸಿಕ್ಕಿದ್ರೆ ನಿನ್ನ 2 ಕೈಯೂ ಮುರಿದಾಕ್ಬಿಡ್ತಿದ್ದೆ ಅಂಥದ್ದೇನು ತಪ್ಪು ಮಾಡಿದೆ ಅಂತೇಳಿ ಅವನು ಕೇಳ್ತಿರ್ತಾನೆ. ಏನು ತಪ್ಪು ಮಾಡ್ದೆ ಅಂತ ವೀಡಿಯೋನ ತೋರಿಸ್ತಾ ಇರ್ತಾನೆ. ವೀಡಿಯೋ ತೋರಿಸ್ದಾಗ ನೋಡ್ದ, ನೀನು ಏನು ತಪ್ಪು ಮಾಡಿದೆ ಅಂತ ಹೇಳ್ತಿರ್ತಾರೆ. ಇದನ್ನು ನಾನು ತಪ್ಪು ಅಂತಲೇ ಒಪ್ಕೊಳಲ್ಲ. ಯಾಕಂದರೆ ಅವತ್ತು ಅಕಸ್ಮಾತಾಗಿ ನಾನು ನಿಮ್ಮ ಗಾಡಿನ ಕದ್ಕೊಂಡಿದ್ದಕ್ಕೆ ನಿಮ್ಮ ಮನೆಯವರು, ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಕೂಡ ಅವಮಾನ ಮಾಡಿದ್ರು. ಇದರಿಂದ ನಮ್ಮ ಅಪ್ಪನ್ನ ಕಳ್ಕೊಂಡೆ, ಮನೆಯಲ್ಲಿ ಮರ್ಯಾದೆ ಹೋಯ್ತು, ಕಾಲೇಜಲ್ಲಿ ಮರ್ಯಾದೆ ಹೋಯ್ತು. ಅವತ್ತೇ ಅಂದ್ಕೊಂಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಹತ್ರನೇ ನಾನು ದುಡ್ಡನ್ನ ಕದಿಬೇಕು ಅಂತ ಹೇಳ್ತಿರ್ತಾರೆ. ಇನ್ನು ಹಾಸ್ಪಿಟ್ಲಲ್ಲಿ ಮೀನನ್ನ ಕರೆದು ಡಾಕ್ಟ್ರು ಹೇಳ್ತಾ ಇದ್ದಾರೆ, ನೋಡಮ್ಮ, ನಿಮ್ಮ ತಮ್ಮ ಕೈನ ಎಲ್ಲೋ ಗಾಡಿನಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡಿ ಹೋಗಿಲ್ಲ, ಅವ್ನಿಗೆ ಯಾರೋ ಬಲವಾಗಿ ಕೈನ ಮುರಿದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವನಿಗೆ ತುಂಬ ಸಿಟ್ಟು ಬಂದು, ಯಾರೋ ನಿನ್ಗೆ ಹೀಗೆ ಮಾಡಿದ್ದು ಅಂತ ಕೇಳ್ತಿದ್ದಾರೆ. ಯಾರೂ ಇಲ್ಲ, ನಿನ್ನ ಅರ್ಶಿನ ದಾರದಲ್ಲಿ ಇಟ್ನಲ್ಲ ಅವನೇ, ನಿನ್ನ ಗಂಡನೇ ನನಗೆ ಈ ಥರ ಕೈನ ಮುರಿದಿರೋದು ಅಂತ ಹೇಳ್ತಿರ್ತಾರೆ. ಆಗ ಅವ್ರನ್ನ ವಿಚಾರಿಸ್ಬೇಕಾಗುತ್ತೆ. ಸೂರ್ಯನಿಗೆ ಫೋನ್ ಮಾಡ್ತಾ ಇದ್ದಾಳೆ.